ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ತುಂಬ ವರ್ಷನೇ ಆಯಿತು ನಾನು ಈ ಒಂದು ಜಾಗಕ್ಕೆ ಹೋಗಿ. ಸೊ ಇವತ್ತು ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಲಯನ್ ಸಫಾರಿ ಆ್ಯಂಡ್ ಶಿವಮೊಗ್ಗ ಝೂ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊತಿದ್ದೆ, ಬಟ್ ಈ ಒಂದು ಜಾಗಕ್ಕೆ ನಾನು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾಯಿತು. ಫಸ್ಟ್ ನಾವು ಎಂಟ್ರೆನ್ಸಿಗೆ ಬಂದ ತಕ್ಷಣ ನಮಗೆ ಪಾರ್ಕಿಂಗ್ ಸಿಗುತ್ತೆ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ. ಟಿಕೆಟ್ನ ತೊಗೊಳಕ್ಕೆ ಹೋಗೋಣ. ಆ್ಯಕ್ಚುಲಿ ಟಿಕೆಟ್ ಪ್ರೈಸ್ ಬಂದು 300 ರುಪೀಸ್ ಇರುತ್ತೆ. ಸಫಾರಿ ಆ್ಯಂಡ್ ಝೂ ಪ್ರೈಸ್ ಎರಡು ಸೇರಿ ಪರ್ ಹೆಡ್. ಒನ್ ಡೇ ಟ್ರಿಪ್ ಅಂದರೆ ಈ ಜಾಗ ಅಂತೂ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಕ್ಕಳಿಗೆ ಆಗಿರಬಹುದು ಇಲ್ಲ ದೊಡ್ಡವ್ರಿಗಾಗಿರ್ಬೋದು ತುಂಬ ಒಳ್ಳೆ ವಿಸಿಟ್ ಮಾಡೋ ಪ್ಲೇಸ್ ಹಾಗೂ ಅನಿಮಲ್ಸ್ನ ನೋಡೋ ಅವಕಾಶ ನಮಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಸಫಾರಿ ಒಂದು ಕಡೆ ಮತ್ತು ಝೂ ಒಂದು ಕಡೆ ಇದೆ. ಸೊ ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ನಾವು ಹೊರಟ್ವಿ ನಮ್ಮ ಬಸ್ ಕಡೆಗೆ. ಸೊ ಬಸ್ ಕಂಪ್ಲೀಟಾಗಿ ಗ್ರಿಲ್ಡಿಂದ ಕವರ್ ಆಗಿರುತ್ತೆ. ಅನಿಮಲ್ಸ್ನ ಫ್ರೀಯಾಗಿ ಬಿಟ್ಟಿರ್ತಾರೆ ಅಂತ ಹೇಳಿದ್ರು, ಬಟ್ ಡ್ಯೂ ಟು ರೈನ್ ಇಟ್ಸ್ ಡೇಂಜರಸ್ ಅಂತ ಹೇಳಿ ಅದನ್ನು ಒಂದು ಕವರ್ಡ್ ಏರಿಯಾದಲ್ಲಿ ಇಟ್ಟಿದ್ರು. ಬಟ್ ಗ್ರಿಲ್ ಒಳಗಡೆ ಅವ್ರನ್ನ ಇಟ್ಟಿದ್ರು. ನಮ್ಮ ಗೈಡ್ ಹಾಗೂ ಬಸ್ ಡ್ರೈವರ್ ಅಂಕಲ್ ಬಂದ ತಕ್ಷಣ ನಮ್ಮ ಬಸ್ ಹೊರಡ್ತು. ಒಳಗಡೆ ಹೋಗಬೇಕು ಅಂದರೆ 3 ಮೇನ್ ಗೇಟ್ಸ್ನ ದಾಟಿ ನಾವು ಒಳಗಡೆ ಹೋಗಬೇಕಾಗುತ್ತೆ. ಬಿಕಾಸ್ ಕಂಪ್ಲೀಟ್ಲಿ ಸೇಫ್ ಆಗಿರಲಿ ಅಂತ. ಎಲ್ಲ ಅನಿಮಲ್ಸ್ನೂ ನಾನು ವಿಡಿಯೋದಲ್ಲಿ ಕವರ್ ಮಾಡಿ ಹಾಕಕ್ಕೆ ಹೋಗಿಲ್ಲ. ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ವಿಸಿಟ್ ದಿಸ್ ಪ್ಲೇಸ್ ಸೊ ದಟ್ ನಮಗೆ ನಾಲೆಡ್ಜ್ ಹಾಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ. ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಒನ್ ಡೇ ಟ್ರಿಪ್ ಅಂತ ಹೇಳಿದ್ರೆ ಈ ಜಾಗ ಅಂತೂ ಬೆಸ್ಟ್ ಪ್ಲೇಸ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೀಸೀಸ್ ಇತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡೋ ಜಾಗ ಇದಾಗಿದೆ. ಈ ಬೋರ್ಡಲ್ಲಿ ಇರುವಂತಹ ಎಲ್ಲ ಅನಿಮಲ್ಸು ನಮಗೆ ಅಲ್ಲಿ ಕಾಣಿಸುತ್ತೆ. ಈ ಒಂದು ಲಯನ್ ಸಫಾರಿ ಹಾಗೂ ಝೂ ಒಳಗಡೆ ಕ್ಯಾಂಟೀನ್ ಕೂಡ ಇಟ್ಟಿದ್ದಾರೆ. ಫುಡ್ ವೈಸ್ ಹಾಗೂ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಚೆನ್ನಾಗಿತ್ತು. ಹಾಗೂ ನಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ನ ನೋಡೋಕ್ಕೆ ಕೂಡ ಸಿಗುತ್ತೆ ಇಲ್ಲಿ. ಈ ಒಂದು ಝೂ ಹಾಗೂ ಲಯನ್ ಸಫಾರಿ ಇರೋದು ಶಿವಮೊಗ್ಗದಲ್ಲಿ. ಟೈಮಿಂಗ್ಸ್ ಹಾಗೂ ಡೇಟ್ ಬಂದು ಟ್ಯೂಸ್ಡೇ ಒಂದಿನ ಕ್ಲೋಸ್ಡ್ ಆಗಿರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ದಿನವೂ ಓಪನ್ ಇರುತ್ತೆ. ಟೈಮಿಂಗ್ಸ್ ಮಾರ್ನಿಂಗ್ 9ನಿಂದ ಈವ್ನಿಂಗ್ 4 o'clockವರೆಗೂ ಓಪನ್ ಇರುತ್ತೆ. ಬೇಗ ಹೋಗಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೃಂದಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.